ಆಗಸ್ಟ್ 3ರಿಂದ ಮೈಸೂರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರವಿದೆ. ಕೂಡಲೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಅಂತ ಒತ್ತಾಯಿಸಿ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಆದರೆ ಇದಕ್ಕೆ ಪೊಲೀಸ್ ಸೆಕ್ಯೂರಿಟಿ ನೀಡಲಾಗುವುದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೂಡ ಟಕ್ಕರ್ ಕೊಡೋಕೆ ಸಿದ್ಧವಾಗಿದೆ. ಅದರ ಕುರಿತಂತೆ ಒಂದು ವರದಿ ಇದೆ, ನೋಡೋಣ. ಮೈಸೂರಿಗೆ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ. ಬಿಜೆಪಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್. ಮೈಸೂರಿನಲ್ಲಿ 3 ಲಕ್ಷ ಜನ ಸೇರಿಸಿ ಕಾಂಗ್ರೆಸ್ ಸಮಾವೇಶ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರವಿದೆ. ಹಾಗಾಗಿ ಪ್ರಕರಣವನ್ನು ಕೂಡಲೇ ಸಿಬಿಐಗೆ ನೀಡಿ ಹಾಗೂ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮೈಸೂರಿಗೆ ಆಗಸ್ಟ್ 3ರಂದು 7 ದಿನಗಳ ಕಾಲ ಪಾದಯಾತ್ರೆ ನಡೆಸಲಿದ್ದಾರೆ. ಪ್ರತಿ ದಿನಕ್ಕೆ 20 ಕಿಲೋಮೀಟರ್ ಅಂತೆ 2 ತಂಡಗಳಿಂದ ಪಾದಯಾತ್ರೆ ನಡೆಯಲಿದೆ. ಎಲ್ಲೆಲ್ಲಿ ಪಾದಯಾತ್ರೆ? ಮೊದಲನೇ ದಿನ ಬೆಂಗಳೂರಿನ ಕೆಂಗೇರಿಯಿಂದ ಬಿಡದಿಯವರೆಗೂ. ಎರಡನೇ ದಿನ ಬಿಡದಿಯಿಂದ ರಾಮನಗರ. ಮೂರನೇ ದಿನ ರಾಮನಗರದಿಂದ ಚನ್ನಪಟ್ಟಣ. ನಾಲ್ಕನೇ ದಿನ ಚನ್ನಪಟ್ಟಣದಿಂದ ಮದ್ದೂರು. 5ನೇ ದಿನ ಮದ್ದೂರಿನಿಂದ ಮಂಡ್ಯ. 6ನೇ ದಿನ ಮಂಡ್ಯದಿಂದ ಶ್ರೀರಂಗಪಟ್ಟಣ. 7ನೇ ದಿನ ಶ್ರೀರಂಗಪಟ್ಟಣದಿಂದ ಮೈಸೂರು. ಮೈಸೂರಿನಲ್ಲಿ ಬೃಹತ್ ಸಮಾವೇಶ. ಪಾದಯಾತ್ರೆಗೆ ಭದ್ರತೆ ನೀಡುವ ಬಗ್ಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾದಯಾತ್ರೆಗೆ ಅನುಮತಿ ನೀಡಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಯಾರಿಗೂ ತೊಂದರೆ ಆಗದ ತರಹ ಪಾದಯಾತ್ರೆ ಬೇಕಾದರೆ ಮಾಡಿಕೊಳ್ಳಿ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸ್ ಅನೇಕ ಇರುತ್ತಾರೆ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ, ನಮಗೂ ಕೊಟ್ಟಿದ್ದಿಲ್ಲ. ನಾವು ಪಾದಯಾತ್ರೆ ಮೇಕೆಯಾಟ ಕೊಟ್ಟಿರಲಿಲ್ಲ ಸರ್, ಅದೆಲ್ಲ ನಾವೇ ಮಾಡಿದ್ವಿ. ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ ಸರ್. ಕಾಂಗ್ರೆಸ್ ಇಂದನೂ ಕೂಡ ಮಾಡಿ ಅವ್ರಿಗೆ ಯಾವುದು ತೊಂದರೆ ಆಗದಂಗೆ ಪಾದಯಾತ್ರೆಗೆ ಹೋಗ್ಲಿಕ್ಕೆ ಬಿಡ್ತೀವಿ ಸರ್. ಕಾಂಗ್ರೆಸ್ ಇಂದನೂ ಕೂಡ ಕೌಂಟರ್ ಆಗಿ ಏನಾದ್ರು ಪ್ಲಾನ್ ನಡೀತಾ ಇದೆಯಾ ಸರ್? ಅದು ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಮಾನ್ಯ ಶಿವಕುಮಾರ್ ಅವರು ಈಗಾಗಲೇ ಅದಕ್ಕೆ ಬೇಕಾದಂಥ ರಣನೀತಿಯನ್ನು ಮಾಡ್ತಾ ಇದ್ದಾರೆ. ಅದನ್ನ ಮಾಡಿ ನಾವು ಕೂಡ ಕೌಂಟರ್ ಮಾಡಲೇಬೇಕಲ್ಲ. ಇದು ರಾಜಕೀಯ, ಅವರು ರಾಜಕೀಯ ಮಾಡ್ತಾರೆ. ಬಿಜೆಪಿ ನಡೆಸುತ್ತಿರುವ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಸಿದ್ಧವಾಗಿರುವ ಕಾಂಗ್ರೆಸ್ ಪಡೆ. ಬಿಜೆಪಿ ಪಾದಯಾತ್ರೆ ಮಾಡುವ ಎಲ್ಲಾ ಸ್ಥಳಗಳಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಕಾಲದಲ್ಲಿ ಉಂಟಾಗಿದ್ದ ಹಗರಣಗಳನ್ನು ಬಯಲಿಗೆಳೆಯಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಮಾಡಿಕೊಂಡಿರುವ ಪ್ಲಾನ್ ಏನು ಗೊತ್ತಾ? ಬಿಜೆಪಿ ಮತ್ತು ಜೆಡಿಎಸ್ ಕಾಲದ ಹಗರಣಗಳ ದಾಖಲೆ ಬಿಡುಗಡೆ. ಪಾದಯಾತ್ರೆ ನಡೆಯುವ ಎಲ್ಲಾ ಸ್ಥಳಗಳಲ್ಲಿ ಬಿಜೆಪಿ ಕಾಲದ ಹಗರಣಗಳು ಬಯಲಿಗೆ. ಮೈಸೂರಿನಲ್ಲಿ 3 ಲಕ್ಷ ಜನರನ್ನು ಸೇರಿಸಿ ಕಾಂಗ್ರೆಸ್ ಸಮಾವೇಶ. ಮುಖ್ಯಮಂತ್ರಿಗಳ ಹೆಸರನ್ನು ಹಾಳು ಮಾಡಲು ಬಿಜೆಪಿಯವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಾನೂನು ಸಮರ. ಮೂಡ ಹಗರಣ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತದೋ ಗೊತ್ತಿಲ್ಲ. ಆದರೆ ರಾಜಕೀಯ ಹಗ್ಗಜಗ್ಗಾಟ ಮಾತ್ರ ಜನರಿಗೆ ತಲೆನೋವು ತಂದಿರುವುದಂತೂ ನಿಜ. KV ರಾಘವೇಂದ್ರ ರಾವ್, ಡೆಸ್ಕ್ 8 ಫ್ರೀಡಂ ಟಿವಿ, ಬೆಂಗಳೂರು.